ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್ ಅಂತ. ಈಗ ಟೈಮ್ ಬಂದು ಬೆಳಗ್ಗೆ 4:15. ಇವಳು ಯಾಕಪ್ಪ ಎಷ್ಟು ಬೇಗ ಎದ್ದಿದ್ದಾಳೆ ಅಂತ ನೀವು ಅಂದ್ಕೊಂಡ್ರಾ? ಸೊ ಏನಂದರೆ ಈಗೊಂದು ಸ್ವಲ್ಪ ಟೈಮ್ ಅಂದರೆ ಒಂದು ಸ್ವಲ್ಪ ದಿವಸದಿಂದ ಬೇಗ ಎದ್ದೇಳ್ತಿದ್ದೀನಿ. ಒಳ್ಳೆ ಅಭ್ಯಾಸಗಳನ್ನ ರೂಢಿಸ್ಕೊಳ್ಳೋದು ತುಂಬ ಅವಶ್ಯಕತೆ. ಪ್ರಾಬಬ್ಲಿ ನಂದು ಇದು ಫೇಸ್ ಆಫ್ ಲೈಫ್. ಇವಾಗ ಏನಂದರೆ ಮುಂಚೆ ಎಲ್ಲ ನಾನು ಒಬ್ಬಳೇ ಇರುವಾಗೆಲ್ಲ ಅಂದರೆ ಪಿ ಜಿಯಲ್ಲಿದ್ದಾಗ, ಹಾಸ್ಟೆಲಲ್ಲಿರುವಾಗ ಫುಲ್ ನಿದ್ದೆ, ರೆಸ್ಟ್, ಜಾಲಿ ಮೂಡಲ್ಲಿದ್ದೆ. ಹಾಗೆ ಎಂಜಾಯ್ ಮಾಡ್ತಿದ್ದೆ. ಈಗ ಧ್ವನಿ ಹುಟ್ಟಿದ ಮೇಲೆ ನಂದು ಡಿಫ್ರೆಂಟ್ ಫೇಸ್ ಆಫ್ ಲೈಫ್. ಐ ಅಕ್ಸೆಪ್ಟೆಡ್ ಇಟ್. ಇವಾಗ ನಿದ್ದೆ ಕಮ್ಮಿ, ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ, ಕೆಲಸ ಜಾಸ್ತಿ, ಧ್ವನಿ ನೋಡ್ಕೊಳ್ಳೋದಾಗಿರಲಿ, ಆಫೀಸ್ ಕೆಲಸ ಆಗಿರಲಿ, ಮನೆ ಕೆಲಸ, ಅದು ಇದು ಅಂತ ಹೇಳಿ ಕೆಲಸಗಳು ಜಾಸ್ತಿ ಇರುತ್ತೆ. ಆ್ಯಂಡ್ ಐ ಆಮ್ ಹ್ಯಾಪಿ ಆ್ಯಂಡ್ ಐ ಹ್ಯಾವ್ ಅಕ್ಸೆಪ್ಟೆಡ್ ದ ನ್ಯೂ ಫೇಸ್ ಆಫ್ ಲೈಫ್. ಹಾಗೆ ಇವಾಗ ನಿದ್ದೆ ಕಮ್ಮಿ, ಬೆಳಗ್ಗೆ 4:15, 5 ಗಂಟೆಗೆಲ್ಲ ಎಚ್ಚರ ಆಗುತ್ತೆ. ಒಂದೊಂದು ದಿವಸ 6 ಗಂಟೆಗೆ ಎಚ್ಚರ ಆಗುತ್ತೆ. ಆ್ಯಂಡ್ ನಾನು ರಾತ್ರಿ ಹೊತ್ತು ಮನ್ಸು ಮಾಡಿ ಮಲಗಿದ್ರೆ ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂತ ಎದ್ದೇಳ್ತೀನಿ. ಸೊ ಈಗ ಒಂದು ಸ್ವಲ್ಪ ಟೈಮಿಂದ 3:30, 4 ಗಂಟೆ, 5:30, ಮ್ಯಾಕ್ಸಿಮಮ್ 6 ಗಂಟೆ ಒಳಗೆ ಎದ್ಬಿಡ್ತೇನೆ. ಆ್ಯಂಡ್ ನೀವು ನಂದು ಲಾಸ್ಟ್ ಈ ದೇವ್ರ ಮನೆದು ಏನೋ ಮಾಡಿದ್ದಲ್ಲ, ವಾಟ್ ಇಸ್ ಅಟ್ ಪೂಜೆ ರೂಮ್ ಮೇಕ್ ಓವರ್ ವಿಡಿಯೋ ನೋಡಿದರೆ ಅದರಲ್ಲಿ ನಾನು ಹೇಳಿದ್ದೆ ಇವಾಗ ಗುರುವಾರ ಪೂಜೆಗಳೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ಏನೂ ಗೊತ್ತಿಲ್ಲ, ಸಡನ್ನಾಗಿ ಈಗ ಪೂಜೆ ಮಾಡಬೇಕು, ಮೆಡಿಟೇಷನ್ ಮಾಡಬೇಕು ಅಂತೆಲ್ಲ ಅನಿಸ್ತಾ ಇತ್ತು. ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಧ್ವನಿ ಎದ್ದೇಳೋ ಮುಂಚೆನೇ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ದೀಪ ಹಚ್ಚಿ ಮೆಡಿಟೇಷನ್ ಮಾಡಿ ಕುತ್ಕೊಂಡ್ಬಿಡ್ತೀನಿ. ಸೊ ಏನೋ ಒಂದು ಹೊಸ ಥರ ಏನೋ ಸಮಾಧಾನ ನನಗೆ ಸಿಗ್ತಾ ಇದೆ ಬಿಕಾಸ್ ಆಫ್ ದಿಸ್ ರೂಟೀನ್. ಹಾಗೆ ಮತ್ತು ಎದ್ದು 4:15 ಎದ್ದು ಸ್ವಲ್ಪ ಕಸ ಹೊಡ್ಕೊಳ್ಳೋದಿತ್ತು, ಕಸ ಹೊಡ್ಕೊಂಡೆ, ನೆಲ ಒರೆಸ್ಕೊಂಡೆ. ಅದಾಗಿ ಸ್ನಾನ ಮಾಡ್ಕೊಂಡು ಬಂದೆ, ಸ್ವಲ್ಪ ಗಿಡಗಳನ್ನೆಲ್ಲ ನೋಡಿದೆ, ಮತ್ತು ದೀಪ ಹಚ್ಚೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡೆ. ಈ ನಮ್ಮದು ಪೂಜೆ ರೂಮ್ ಮೇಕ್ ಓವರ್ ವಾಸ್ ದ ಬೆಸ್ಟ್ ಥಿಂಗ್ ಐ ಹ್ಯಾವ್ ಡಿಡ್. ಈಗ ಸ್ವಲ್ಪ ದಿವಸದಲ್ಲಿ ರೀಸೆಂಟಾಗಿ ನಾನು ಮಾಡಿದಂಥ ಬೆಸ್ಟ್ ಥಿಂಗ್ ಯಾವುದು ಅಂದರೆ ಪೂಜೆ ರೂಮ್ ಮೇಕ್ ಓವರ್. ಈ ಲೈಟ್ಸ್ ಎಲ್ಲ ಹಾಕಿ ಈಗ ದೀಪ ಹಚ್ಚಲಿಕ್ಕೆ ಏನೋ ಒಂದು ಖುಷಿ. ಮತ್ತು ಈ ಕಳ್ಸ ಇಟ್ಮೇಲೆ ಏನೋ ಒಂದು ಸಮಥಿಂಗ್ ಈಸ್ ಮೋಟಿವೇಟಿಂಗ್ ಮೀ, ಬೇಗ ಎದ್ದೇಳು, ದೀಪ ಹಚ್ಚಬೇಕು, ಮೆಡಿಟೇಷನ್ ಮಾಡಬೇಕು ಅಂತ. ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಅಂದ್ಕೊಬೇಕಷ್ಟೆ. ಹಾಗೆ ಎದ್ದು ಎಲ್ಲ ಆಯಿತು, ಕೆಲಸ ಎಲ್ಲ ಆಯಿತು, ದೀಪ ಹಚ್ಚಕ್ಕಂತ ಕೂತ್ಕೊಂಡೆ. ಆ್ಯಂಡ್ ದೀಪ ಹಚ್ಚಿ ಮೆಡಿಟೇಷನ್ ಮಾಡಿ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಬೇಕು. ಬ್ರೇಕ್ಫಾಸ್ಟ್ ಮಾಡೋಕ್ಕೂ ಬೇಕು ಮತ್ತು ಆಫೀಸಿಗೆ ತೊಗೊಂಡೋಗೋಕ್ಕೂ ಬೇಕು. ಸೊ ಹಾಗಾಗಿ ಇವತ್ತು ಇಡ್ಲಿ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡಿಟ್ಟಿದ್ದಾಯಿತು ರಾತ್ರಿಯೇ. ಹಾಗಾಗಿ ಇಡ್ಲಿ ಮಾಡಬೇಕು. ಆ್ಯಂಡ್ ನನಗೆ ತುಂಬ ಜನ ಕೇಳ್ತಾಯಿದ್ರು, ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಾ, ಹೇಗೆ ಇಷ್ಟು ಬೇಗ ಎದ್ದೇಳ್ತೀರಾ, ಎಷ್ಟು ಗಂಟೆಗೆ ಮಲಗ್ತೀರಾ, ಧ್ವನಿನ ಯಾರು ನೋಡ್ಕೊಳ್ತಾರೆ, ಆಫೀಸಿಗೆ ಹೋಗೋದು ಹೇಗೆ, ಹೌ ಆರ್ ಯು ಈವನ್ ಮ್ಯಾನೇಜಿಂಗ್ ಅಂತ ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ಮೆಸೇಜ್ ಮಾಡಿ ಕೇಳಿದರು. ಸೊ ಹಾಗಾಗಿ ನಾನು ಅಂದ್ಕೊಂಡೆ, ಲೆಟ್ ಮೀ ಶೇರ್ ಹೌ ಐ ಆಮ್ ಮ್ಯಾನೇಜಿಂಗ್, ಎಲ್ಲನೂ ಹೇಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡಿಕೊಂಡ್ರೆ ಪ್ರಾಬಬಲಿ ಯಾರಿಗಾದರೂ ಯೂಸ್ಫುಲ್ ಆಗ್ಬೋದಲ್ಲ. ಸೊ ಫಸ್ಟ್ ಆಫ್ ಆಲ್ ನಾನೊಂದು IT ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದೀನಿ ಆ್ಯಸ್ ಅ ಟೆಸ್ಟ್ ಅನಾಲಿಸ್ಟ್ ಆಗಿ, ಸಾಫ್ಟ್ವೇರ್ ಎಂಜಿನಿಯರ್ ಆಗಿ. ಸೊ ನಮ್ಮ ಆಫೀಸಲ್ಲಿ ಏನಂದರೆ ನನಗೆ ಹೈಬ್ರಿಡ್ ಸ್ಟ್ರಕ್ಚರ್ ಇದೆ. ಸೊ 3 days ನಾನು ಆಫೀಸಿಗೆ ಹೋಗಬೇಕು, 2 days ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಆ್ಯಂಡ್ ಮಂಡೇ ನಮಗೆ ಮ್ಯಾಂಡೇಟರಿ ಆಗಿ ಹೋಗಲೇಬೇಕು, ಬಾಕಿ 2 ದಿವಸ ಯಾವಾಗ ಬೇಕಾದರೂ ಹೋಗ್ಬೋದು. ಸೊ ನಾನೇನು ಮಾಡ್ತೀನಿ ಅಂದರೆ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ಕಂಟಿನ್ಯೂಸ್ ಒಂದೇ ಸ್ಟ್ರೆಚ್ಚಲ್ಲಿ ಹೋಗ್ಬಿಡ್ತೇನೆ. ಹಾಗಾಗಿ ಧ್ವನಿ ಸ್ವಲ್ಪ ಹಠ ಮಾಡೋದೆಲ್ಲ ಕಮ್ಮಿ ಆಗುತ್ತೆ. ಇನ್ ಕೇಸ್ ಏನಾದರೂ ನಾನು ಮಂಡೇ ಹೋಗಿ ಟ್ಯೂಸ್ಡೇ ಹೋಗೋದಿದ್ರೆ, ಟ್ಯೂಸ್ಡೇ ಫುಲ್ ನನ್ನ ಜೊತೆ ನಾನು ನೋಡಿರ್ತಾಳೆ ಮನೇಲಿರೋದು, ಮತ್ತು ವೆಡ್ನೆಸ್ಡೇ ಸ್ವಲ್ಪ ಕಿರಿಕಿರಿ ಹಠ ಮಾಡ್ತಾಳೆ. ಮತ್ತು ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಒಂದೇ ಸ್ಟ್ರೆಚ್ಚಲ್ಲಿ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ಹೋಗಿ ಬಂದುಬಿಡ್ತೀನಿ. ನನಗೂ ಬರ್ಡನ್ ಅನಿಸಲ್ಲ, ಅವಳಿಗೂ ಅಷ್ಟು ಏನೂ ಇದಾಗಲ್ಲ ಅಂತ ಹೇಳಿ 3 days ಹೋಗ್ಬಿಡ್ತೀನಿ ನಾನು ಆಫೀಸಿಗೆ. ಹಾಗೆ ಮಂಡೇ ಆಫೀಸಿಗೆ ಹೋಗಬೇಕು ಅಂತ ನನಗೆ ಗೊತ್ತಿರುತ್ತಲ್ಲ. ಸೊ ನಾನು ಸ್ಯಾಟರ್ಡೆ, ಸಂಡೇಸ್ ಏನಂದರೆ ಎಲ್ಲಾದರೂ ನನಗೆ ಸ್ವಲ್ಪ ಟೈಮ್ ಸಿಕ್ಕಿದರೆ, ಗ್ಯಾಪ್ ಸಿಕ್ಕಿದರೆ ರೆಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ಐ ವಿಲ್ ಕೀಪ್ ಮೈ ಮೈಂಡ್ ಕಾಮ್, ಬಾಡಿನೂ ಸ್ವಲ್ಪ ರೆಸ್ಟಲ್ಲಿ ಇಟ್ಟಿರ್ತೀನಿ. ಯಾಕೆ ಅಂದರೆ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ವಿಲ್ ಬಿ ಮೈ 3 days ಕಂಟಿನ್ಯೂಸ್ ಆಗಿ ಆಫೀಸ್ಗೆ ಹೋಗಬೇಕು, ಎಲ್ಲ ಕೆಲಸಗಳಿರುತ್ತೆ. ಸೊ ಐ ವಿಲ್ ಬಿ ಬ್ಯುಸಿ. ಹಾಗಾಗಿ ಏನಾದರೂ ಪೆಂಡಿಂಗ್ ಕೆಲಸಗಳಿದ್ದರೆ ಅದನ್ನೆಲ್ಲ ನಾನು ಸ್ಯಾಟರ್ಡೆ, ಸಂಡೇನೇ ಮುಗಿಸ್ಕೊಂಡ್ಬಿಡ್ತೀನಿ. ಆ್ಯಂಡ್ ಸಂಡೇನೂ ಅಷ್ಟೇ, ನಾನು ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಬೇಗ ಮಲಗೋಕ್ಕೆ ಟ್ರೈ ಮಾಡ್ತೀನಿ. ಸೊ ದ್ಯಾಟ್ ಮಂಡೇ ನನಗೆ ಬೇಗ ಎದ್ದೇಳ್ಬೋದು. ಸೊ ಮಂಡೇ ಯೂಶ್ವಲಿ ನಾನು 4:30ಗೆಲ್ಲ ಎದ್ದೇಳಕ್ಕೆ ನಂಗೆ ಆಗುತ್ತೆ, ಬಿಕಾಸ್ ಸಂಡೇ ರೆಸ್ಟ್ ಮಾಡಿರ್ತೀನಿ ಅಲ್ಲ, ಹಾಗಾಗಿ. ಆ್ಯಂಡ್ ಟ್ಯೂಸ್ಡೇ ಸ್ವಲ್ಪ 5:30ಗೆ ಎದ್ದೇಳ್ತೀನಿ, ಮತ್ತು ವೆಡ್ನೆಸ್ಡೇ ಒಂದು 6 o'clock, ಮತ್ತು ಥರ್ಸ್ಡೇ, ಫ್ರೈಡೇ ನಡೆಯುತ್ತೆ.
ಬಿಕಾಸ್ ವರ್ಕ್ ಫ್ರಮ್ ಹೋಮ್ ಇರುತ್ತಲ್ಲ. ಸೊ ಹಾಗಾಗಿ ಒಂದು 6:30 ತನಕನೂ ಐ ಕ್ಯಾನ್ ಮ್ಯಾನೇಜ್. ಹಾಗಾಗಿ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ನಾನು ಟೈಮ್ ಸೆಟ್ ಮಾಡಿಕೊಂಡು ವಿತಿನ್ 5 ಒಳಗೆ ನಾನು ಈ 3 ಡೇಸ್ ಎದ್ಬಿಡ್ತೀನಿ. ಆ್ಯಂಡ್ ಏನಂದರೆ ಮಂಡೇ ಮಾತ್ರ ನಾನು ಬೆಳಗ್ಗೆ ಎದ್ದು ಮನೆ ಕೆಲಸಗಳು ಮಾಡ್ಕೊತೀನಿ, ಬಿಕಾಸ್ ನನಗೆ ಸಂಡೇ ರೆಸ್ಟ್ ಇತ್ತಲ್ಲ. ಹಾಗಾಗಿ ಮಂಡೇ ಎದ್ದು ನೆಲ ಕಸ ಎಲ್ಲ ಮಾಡ್ಕೊತೀನಿ. ಬಟ್ ಬಾಕಿ ದಿವಸ ಟ್ಯೂಸ್ಡೇ, ವೆಡ್ನೆಸ್ಡೇ ಎಲ್ಲ ಏನಂದರೆ ಮಂಡೇ ರಾತ್ರಿನೇ ಕಸ ಎಲ್ಲ ಹೊಡೆದ್ಬಿಟ್ಟಿರ್ತೀನಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ನನಗೆ ಒಂದು ಸ್ವಲ್ಪ ಹಾಲ್ ಇದೆಲ್ಲ ನೆಲ ಒರೆಸ್ಕೊಂಡು ಡೈರೆಕ್ಟ್ ಸ್ನಾನಕ್ಕೆ ಹೋಗಿ ಪೂಜೆ ಮಾಡಿ ಬಾಕಿ ಕೆಲಸ ಎಲ್ಲ ಮಾಡ್ಕೊಳ್ಳೋ ಥರ ಮಾಡಿರ್ತೀನಿ. ಆ್ಯಂಡ್ ನೆಕ್ಸ್ಟ್ ಡೇ ಏನು ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಪ್ರೀವಿಯಸ್ ಡೇನೇ ಐ ವಿಲ್ ಮೇಕ್ ಶ್ಯೂರ್ ನಾಳೆ ಏನು ಬೇಕಾಗುತ್ತೆ ಅದಕ್ಕೆ ಇನ್ ಕೇಸ್ ಏನಾದರೂ ನೆನಾಕೊಳ್ಳೋದಿದ್ರೆ ಏನಾದರೂ ಬೇಕಾಗಿದ್ದರೆ ಅದನ್ನ ಪ್ರೀವಿಯಸ್ ನೈಟೇ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಇಲ್ಲಾಂದರೆ ಬೆಳಗ್ಗೆ ಎದ್ದು ಈ ರೈಸ್ ಐಟಮ್ಸ್ ಎಲ್ಲ ಪುಳಿಯೋಗರೆ, ಚಿತ್ರಾನ್ನ ಅಂಥದ್ದೆಲ್ಲ ಬೆಳಗ್ಗೆ ಎದ್ದೇ ಮಾಡ್ಬೋದು. ಬಟ್ ಇಡ್ಲಿ ದೋಸೆ ಎಲ್ಲ ಆಗೋದಾದರೆ ಪ್ರೀವಿಯಸ್ ಡೇನೇ ರೆಡಿ ಮಾಡಿ ಇಟ್ಬಿಡ್ತೀವಿ. ಆ್ಯಂಡ್ ನನಗೆ ನಮ್ಮಮ್ಮ ಇರ್ತಾರೆ ಮನೆಯಲ್ಲಿ, ಮಮ್ಮಿ ಧ್ವನಿ ನೋಡ್ಕೊಳ್ಳೋದು. ಹಾಗಾಗಿ ಮಮ್ಮಿನೂ ಬೆಳಗ್ಗೆ ತಿಂಡಿ ಎಲ್ಲ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ರಾತ್ರಿ ಆಗುವಾಗ ಮಮ್ಮಿನೂ ಇರ್ತಾರೆ, ಅಪ್ಪು ಇರ್ತಾರೆ, ನಾನು ಇರ್ತೀನಿ. ಸೊ 3 ಜನ ಸೇರಿಕೊಂಡು ರಾತ್ರಿ ಮಾಡ್ಕೊಂಡ್ಬಿಡ್ತೀವಿ. ಬಿಕಾಸ್ ಎಲ್ಲರಿಗೂ ಗೊತ್ತು ಮಗು ನೋಡ್ಕೊಳ್ಳೋದಂದರೆ ಸುಮ್ಮನೆ ಅಲ್ಲಲ್ಲ. ಹಾಗಾಗಿ ಎಲ್ಲರೂ ಕೈ ಜೋಡಿಸ್ತಾರೆ. ಆ್ಯಂಡ್ ಎಲ್ಲರೂ ಕೈ ಜೋಡಿಸ್ಕೊಂಡು ನಾವು ಎಲ್ಲ ಕೆಲಸಗಳನ್ನ ಮಾಡ್ಕೊತೀವಿ. ಸೊ ರಾತ್ರಿದು ಏನು ಪ್ರಾಬ್ಲಮ್ ಆಗೋಲ್ಲ ಡಿನ್ನರ್ದು, ಮತ್ತು ಬೆಳಗ್ಗೆದು ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ರಾತ್ರಿ ಎಷ್ಟೊತ್ತಿಗೆ ಮಲಗ್ತೀನಿ ಅಂತ ಕೆಲವರು ಕೇಳಿದರು. ಸೊ ರಾತ್ರಿ ಮ್ಯಾಕ್ಸ್ ಟು ಮ್ಯಾಕ್ಸ್ 11 12 ಒಳಗೆ ನಾನು ಮಲಗಿಬಿಡ್ತೀನಿ. ಮ್ಯಾಕ್ಸ್ ಅಂದರೆ 11. ಸೊ ಏನಾದರೂ ಬೇರೆ ಕೆಲಸ ಇತ್ತು, ಅಪ್ಪು ಜೊತೆ ಏನಾದರೂ ಮಾತಾಡೋದು ಏನಾದರೂ ಇದ್ದರೆ ಮಾತ್ರ, ಅಥವಾ ಯೂಟ್ಯೂಬ್ ಎಡಿಟ್ ಮಾಡೋದು, ವೀಡಿಯೋಸ್ ಏನೋ ಎಡಿಟ್ ಮಾಡೋದಿದ್ರೆ 12 ಆಗುತ್ತೆ. ಇಲ್ಲಾಂದರೆ 11 ಒಳಗೆ ಮಲಗಿಬಿಡ್ತೀನಿ. ಆ್ಯಂಡ್ ಎಷ್ಟೊತ್ತಿಗೆ ಮಲಗಿದ್ರು ನನಗೆ ರಾತ್ರಿ ಮಲಗೋ ಮುಂಚೆ ನಾನು ನಾಳೆ ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂತೇಳಿ ಮನಸ್ಸಿಗೆ ನಾನು ಹಾಕಿ ಮಲಗಿದ್ರೆ, ಅದು ಡಿಸಿಷನ್ ತೆಗೆದು ಮಲಗಿದ್ರೆ ನಾನು ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದೇಳ್ತೀನಿ. ಅದು ಏನಾದರೂ ಪರವಾಗಿಲ್ಲ, ಹಾಗೆ ಎದ್ದೇಳ್ತೀನಿ. ಆ್ಯಂಡ್ ರಾತ್ರಿನೂ ಅಷ್ಟೇ ತುಂಬ ಸರ್ತಿ ಎದ್ದೇಳ್ತಾ ಇರ್ತೀನಿ, ಧ್ವನಿ ಎದ್ದೇಳ್ತಾ ಇರ್ತಾಳೆ, ಹಾಗಾಗಿ ಎದ್ದೇಳ್ತಾ ಇರ್ತೀನಿ. ಸೊ ಒಂದು ಕಂಟಿನ್ಯೂಸ್ ಒಂದು ಸ್ಟ್ರೆಚ್ ನಿದ್ದೆ ಅಂತ ಹಾಗೇನಿಲ್ಲ. ಸೊ ಐ ಆಮ್ ಯೂಸ್ ಟು ಇಟ್. ನಾವು ಪದೇ ಪದೇ ಎದ್ದೇಳೋದಾಗಲಿ ಅಥವಾ ನಿದ್ದೆ ಕಮ್ಮಿ ಆಗೋದಾಗಲಿ, ಐ ಆಮ್ ಆಲ್ ಯೂಸ್ ಟು ಇಟ್. ಹಾಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಆಫೀಸಿಗೆ ಹೋಗೋದು. ಆ್ಯಂಡ್ ಧ್ವನಿನ ಹೇಗೆ ಮ್ಯಾನೇಜ್ ಮಾಡ್ತಿದ್ದೀನಿ ಅಂತಂದರೆ, ನಾನು ಆಫೀಸಿಗೆ ಹೋದಾಗ ಮಮ್ಮಿ ನೋಡ್ಕೊಳ್ತಾರೆ, ಸಂಜೆ ಬಂದು ನಾನು ನೋಡ್ಕೊಳ್ತೀನಿ, ಅಪ್ಪು ನೋಡ್ಕೊಳ್ತಾರೆ. ಸೊ ಹಾಗೆ ಮ್ಯಾನೇಜ್ ಆಗುತ್ತೆ. ಆ್ಯಂಡ್ ವರ್ಕ್ ಫ್ರಮ್ ಹೋಮ್ ಇರೋ ದಿವಸನೂ ನಾನು 9 to 6 ನಾನು ವರ್ಕ್ ಮಾಡೋ ಟೈಮಲ್ಲಿ ಅವಳು ಡಿಸ್ಟರ್ಬ್ ಮಾಡೋಕ್ಕೆ ಬರೋಲ್ಲ. ನಾನು ರೂಮ್ ಒಳಗೆ ವರ್ಕ್ ಮಾಡ್ತಾಯಿರ್ತೀನಿ, ಮಮ್ಮಿ ನೋಡ್ಕೊಳ್ತಾ ಇರ್ತಾರೆ. ಮಧ್ಯೆ 1-2-3 ಸರ್ತಿ ಬಂದು ಹೋಗ್ತೀನಿ. ಸೊ ಹಾಗೆ ಅದು ಮ್ಯಾನೇಜ್ ಆಗುತ್ತೆ. ಆ್ಯಂಡ್ ನಾನು ಮನೇಲಿದ್ದರೆ ಅವಳು ಸ್ವಲ್ಪ ಪರವಾಗಿಲ್ಲ, ಆರಾಮಾಗಿರ್ತಾಳೆ. ಆಫೀಸಿಗೆ ಹೋದಾಗ ಮಾತ್ರ ಸ್ವಲ್ಪ ನಮ್ಮ ಮಮ್ಮಿಗೆ ಕಷ್ಟ ಆಗುತ್ತೆ ನೋಡ್ಕೊಳ್ಳೋಕ್ಕೆ. ಬಟ್ ಸಮ್ಹೌ ಮಮ್ಮಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಇವಾಗ. ಆ್ಯಂಡ್ ಇನ್ ಟರ್ಮ್ಸ್ ಆಫ್ ಸ್ಟ್ರೆಸ್, ಆಬ್ವಿಯಸ್ಲಿ ಸ್ಟ್ರೆಸ್ ಆಗುತ್ತೆ. ಬಿಕಾಸ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದು ವರ್ಕ್ ಗೊತ್ತೇ ಇರುತ್ತಲ್ಲ, ಪ್ರತಿ ದಿವಸ ಒಂದೇ ಥರ ಇರೋದಿಲ್ಲ. ನಾನು ಟೆಸ್ಟ್ ಅನಾಲಿಸ್ಟ್ ಆಗಿ ವರ್ಕ್ ಮಾಡೋ ಕಾರಣ ನನಗೆ ಹೊಸ ಸ್ಟೋರೀಸ್ ಬರ್ತಾ ಇರುತ್ತೆ, ಹೊಸ ರಿಕ್ವೈರ್ಮೆಂಟ್ಸ್ ಬರ್ತಾ ಇರುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಟೆಸ್ಟ್ ಕೇಸ್ ಕ್ರಿಯೇಷನ್ಸ್ ಎಲ್ಲ ಇರುತ್ತೆ, ಅದನ್ನ ಎಕ್ಸಿಕ್ಯೂಷನ್ಸ್ ಎಲ್ಲ ಮಾಡೋಕ್ಕಿರುತ್ತೆ, ಸ್ಕ್ರಿಪ್ಟ್ ಮಾಡಲಿಕ್ಕಿರುತ್ತೆ. ಸೊ ಆಬ್ವಿಯಸ್ಲಿ ಹೆಕ್ಟಿಕ್ ಇರುತ್ತೆ ಆಫೀಸಲ್ಲಿ. ಆ್ಯಂಡ್ ಮನೆಗೆ ಬಂದ ತಕ್ಷಣವೇ ನಾನು ಧ್ವನಿನ ನೋಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಬೇಕು. ಅವಳಿಗೆ ಹಾಲು ಕುಡಿಸೋದಾಗಲಿ, ಅವಳ ಜೊತೆಗಿರೋ ಟೈಮ್ ಸ್ಪೆಂಡ್ ಮಾಡೋದಾಗಲಿ ಅದು ಮಾಡಲೇಬೇಕು. ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆ ಎದ್ದು ಆ್ಯಸ್ ಐ ಡೂ ದಿನನಿತ್ಯದ ಕಾರ್ಯಗಳನ್ನ ನಡೆಸ್ಕೊಂಡು ಹೋಗಲೇಬೇಕು. ಸೊ ಸ್ಟ್ರೆಸ್ ಆಗುತ್ತೆ, ಓವರ್ವೆಲ್ಮಿಂಗ್ ಆಗುತ್ತೆ ಸಮ್ಟೈಮ್ಸ್. ಬಟ್ ಏನಂದರೆ ಈ ಎಲ್ಲ ಸ್ಟ್ರೆಸ್ಗಳ ಮಧ್ಯೆ ನನಗೆ ಏನಾದರೂ ಒಂದು ಸ್ವಲ್ಪ ಚಿಕ್ಕ ಟೈಮ್ ಸಿಕ್ಕುವಾಗ ಐ ವಿಲ್ ಮೇಕ್ ಶ್ಯೂರ್ ಐ ವಿಲ್ ಟೇಕ್ ಸಮ್ ರೆಸ್ಟ್. ಐ ವಿಲ್ ಮೇಕ್ ಶ್ಯೂರ್ ಟು ಲಿಸನ್ ಸಮ್ ಗುಡ್ ಮ್ಯೂಸಿಕ್ ಆರ್ ಒಂದು ಬುಕ್ ಓದೋದ. ಸೊ ಏನಾದರೂ ಒಂದು ಟೈಮ್ ಸಿಗುವಾಗ ನನಗೆ ಏನು ಸಮಾಧಾನ ಆಗುತ್ತೆ ಅದನ್ನು ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಆ್ಯಂಡ್ ಆಬ್ವಿಯಸ್ಲಿ ನನಗೆ ಫ್ಯಾಮಿಲಿ ಸಪೋರ್ಟ್ ಸಿಕ್ಕಾಪಟ್ಟೆ ಇದೆ. ಬೀಟ್ ನಂದು ಹಸ್ಬೆಂಡ್ ಅಪ್ಪು ಆಗಿರ್ಬೋದು, ನನ್ನ ಮಮ್ಮಿ ಆಗಿರ್ಬೋದು, ಅಮ್ಮ, ನಂದು ಸಿಸ್ಟರ್ ಇನ್ ಲಾ ಅಮ್ಮು ಮತ್ತು ಅಕ್ಕ, ಎಲ್ಲರೂ ತುಂಬ ಸಪೋರ್ಟಿವ್ ನನಗೆ. ಸೊ ಐ ಆಮ್ ವೆರಿ ಲಕ್ಕಿ ಅಬೌಟ್ ದೀಸ್ ಥಿಂಗ್ಸ್. ಸೊ ಎಲ್ಲರೂ ನನಗೆ ಏನಾದರೂ ಹೆಲ್ಪ್ ಬೇಕಂದರೆ ದೇ ಆಲ್ ರೆಡಿ ಟು ಗಿವ್ ದರ್ ಹ್ಯಾಂಡ್ಸ್ ಫಾರ್ ಮೀ. ಹಾಗಾಗಿ ಎಲ್ಲ ಮ್ಯಾನೇಜ್ ಆಗ್ತಾಯಿದೆ. ಬಟ್ ನಾನು ನಿಮ್ಗೇನು ಹೇಳಬೇಕು ಅಂತ ಹೇಳಿದರೆ, ಪ್ಲ್ಯಾನ್ ಅಕಾರ್ಡಿಂಗ್ಲಿ. ವೀಕ್
ವೀಕ್ ಸ್ಟಾರ್ಟ್ ಆಗೋ ಮುಂಚೆನೇ ವೀಕೆಂಡ್ಸಲ್ಲೇ ಪ್ರಾಪರಾಗಿ ಪ್ಲ್ಯಾನ್ ಮಾಡಿ ಇಟ್ಕೊಳ್ಳಿ. ವೀಕ್ ಹೇಗೆ ಹೋಗಬೇಕು, ನೀವು ಯಾವಾಗ ಆಫೀಸಿಗೆ ಹೋಗ್ತೀರಾ, ಆಫೀಸಿಗೆ ಹೋಗೋ ಟೈಮಲ್ಲಿ ಬ್ರೇಕ್ಫಾಸ್ಟ್ ಅಡುಗೆ ಏನು ಮಾಡಿಟ್ಕೊಳ್ಬೇಕು ಅನ್ನೋದನ್ನು ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡ್ರೆ, ವೀಕ್ ಎಂಡ್ಸಲ್ಲಿ ಪ್ಲ್ಯಾನ್ ಮಾಡಿಕೊಂಡ್ರೆ ವೀಕ್ ಡೇಸ್ ಸರಾಗವಾಗಿ ಹೋಗುತ್ತೆ. ಆ್ಯಂಡ್ ಸ್ಟ್ರೆಸ್ ಇದ್ದೇ ಇರುತ್ತೆ, ಆಬ್ವಿಯಸ್ಲಿ ನಾನು ಸ್ಟ್ರೆಸ್ ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಈ ಸ್ಟ್ರೆಸ್ಸಿನ ನಡುವೆ ಹೌ ಡು ಯು ಮೇಕ್ ಟೈಮ್ ಫಾರ್ ಯುವರ್ ಸೆಲ್ಫ್ ಅನ್ನೋದು ತುಂಬ ಇಂಪಾರ್ಟೆಂಟ್. ನಿಮ್ಮನ್ನು ನೀವು ರೀಚಾರ್ಜ್ ಮಾಡ್ಕೊಳ್ಬೇಕಂದ್ರೆ ನಿಮ್ಗೆ ಇಷ್ಟ ಇರೋದು ನೀವು ಮಾಡಲೇಬೇಕಾಗುತ್ತೆ. ಇಷ್ಟ ಇರೋದು ತಿನ್ನೋದಾಗಿರ್ಬೋದು, ಒಂದು ಸಾಂಗ್ ಕೇಳೋದಾಗಿರ್ಬೋದು, ಒಂದು ಬುಕ್ ಓದೋದಾಗಿರ್ಬೋದು, ಒಂದು ಪೂಜೆ ಮಾಡೋದಾಗಿರ್ಬೋದು. ಆ ಒಂದು ನಿಮಗೆ ಅಂತ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡುವಾಗ ನೀವು ರೀಚಾರ್ಜ್ ಆಗಿ ಇಡೀ ವೀಕ್ ನೀವು ಚಾರ್ಜ್ ಆಗಿ ಯು ವಿಲ್ ಕೀಪ್ ಗೋಯಿಂಗ್. ಸೊ ಹಾಗಾಗಿ ಯು ಹ್ಯಾವ್ ಟು ಐಡೆಂಟಿಫೈ ನಿಮಗೆ ಸೆಲ್ಫ್ ಟೈಮ್ ಅಥವಾ ಸೆಲ್ಫ್ ಲವ್ ಅನ್ನೋದಕ್ಕೆ ಸ್ವಲ್ಪ ಟೈಮ್ ಇಟ್ಟು ಅದನ್ನ ಐಡೆಂಟಿಫೈ ಮಾಡಿ ಅದನ್ನ ಮಾಡೋದ್ರಿಂದ ನೀವು ರೀಚಾರ್ಜ್ ಆಗ್ತೀರಾ. ಸೊ ಹಾಗಾಗಿ ಇಡೀ ವೀಕ್ ನಿಮಗೆ ಮೋಟಿವೇಶನ್ ಇರುತ್ತೆ ವಾರ ಪೂರ್ತಿ ಹ್ಯಾಂಡಲ್ ಮಾಡೋಕ್ಕೆ. ನನಗೆ ಏನಂತಂದರೆ ಈಗ ಸದ್ಯಕ್ಕೆ ಪೂಜೆ ಮಾಡೋದು, ಬೇಗ ಎದ್ದೇಳೋದು, ಸಾಂಗ್ ಕೇಳೋದು, ಒಳ್ಳೆ ದೇವ್ರ ನಾಮ ಕೇಳೋದು, ಬುಕ್ಸ್ ಓದೋದು, ಸ್ಪಿರಿಚುವಲ್ ಪಾಡ್ಕಾಸ್ಟ್ ನೋಡೋದು ವಿಚ್ ಈಸ್ ರೀಚಾರ್ಜಿಂಗ್ ಮೀ. ಸೊ ಅದನ್ನು ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಯು ಹ್ಯಾವ್ ಟು ಐಡೆಂಟಿಫೈ ವಾಟ್ ಮೇಕ್ಸ್ ಯು ರೀಚಾರ್ಜ್ ಅಂತ ಐಡೆಂಟಿಫೈ ಮಾಡಿ ಅದರ ಪ್ರಕಾರ ಯು ಹ್ಯಾವ್ ಟು ಪ್ಲ್ಯಾನ್. ಸೊ ಬೇಸಿಕಲಿ ಸೆಲ್ಫ್ ಟೈಮ್, ಸೆಲ್ಫ್ ಲವ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಆವಾಗ ಯು ಹ್ಯಾವ್ ಟು ರೀಚಾರ್ಜ್ ಯುವರ್ ಸೆಲ್ಫ್ ಅಂತ ಹೇಳ್ತಾ, ಇನ್ನೂ ಏನಾದರೂ ನಿಮಗೆ ಎಕ್ಸ್ಟ್ರಾ ಕ್ವೆಶನ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ಅದಕ್ಕೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟ್. ಇವಾಗ 700 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ನಂದು ವೀಡಿಯೋಸ್ ನೋಡ್ತಾ ಇರೋದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಆ್ಯಂಡ್ ಬೇರೆ ಏನಿದ್ರು ನೀವು ನನಗೆ ಕಮೆಂಟ್ಸ್ ಹಾಕಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ನಾನು ಅದಕ್ಕೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನ್ನಿಂದ ನಿಮಗೇನೋ ಒಂದು ಹೆಲ್ಪ್ಫುಲ್ ಆಗ್ತಿದೆ ಅಂತ ಹೇಳಿದ್ರೆ ಅದೇ ಒಂದು ದೊಡ್ಡ ವಿಷಯ. ದಟ್ ಐ ಆಮ್ ಗ್ರೇಟ್ಫುಲ್ ಫಾರ್ ದ್ಯಾಟ್ ಅಂತ ಹೇಳ್ತಾ, ಥ್ಯಾಂಕ್ ಯು ಆಲ್ for watching. Lots of love. Tata. Bye bye. Good night.